ಚಿಯಕಪ್ಪು ಹೊಂಡ ಕುಟುಂಬದ ವತಿಯಿಂದ ಏಪ್ರಿಲ್ 2026ರಲ್ಲಿ ಆಯೋಜಿಸಲಾಗಿರುವ ಕೊಡವ ಕೌಟುಂಬಿಕ ಹಗ್ಗಜಗ್ಗಾಟ ಸ್ಪರ್ಧೆಯಲ್ಲಿ ಅಧಿಕ ಸಂಖ್ಯೆಯ ಕೊಡವ ಕುಟುಂಬಗಳು ಪಾಲ್ಗೊಳ್ಳುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕ್ರೀಡೆ ದಾಖಲಾಗಲು ಪ್ರಯತ್ನಿಸಬೇಕೆಂದು ಚಿಯಕಪ್ಪು ಹೊಂಡ ಕುಟುಂಬದ ಅಧ್ಯಕ್ಷ ಸಿಎಂ ಅಪ್ಪಚ್ಚು ಹೇಳಿದ್ದಾರೆ. ನಾಲ್ನಾಡು ಪ್ಲಾಂಟರ್ಸ್ ಕ್ಲಬ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಪಕ್ಲುವಿನ ಕೆಪಿಎಸ್ ಶಾಲಾ ಆಟದ ಮೈದಾನದಲ್ಲಿ ಏಪ್ರಿಲ್ 23ರಿಂದ 26ರವರೆಗೆ 4 ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದೆ. ಕ್ರೀಡಾಕೂಟದ ಯಶಸ್ಸಿಗಾಗಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ರೀಡಾಕೂಟಕ್ಕೆ ಅಂದಾಜು 60 ಲಕ್ಷ ರೂಪಾಯಿ ವೆಚ್ಚವಾಗಲಿದ್ದು, ಕುಟುಂಬವಾರು 20,000 ರೂಪಾಯಿ ಧನ ಸಹಾಯವನ್ನ ಸಂಗ್ರಹ ಮಾಡಲಾಗ್ತಾ ಇದೆ ಎಂದರು. ಕುಟುಂಬ 2026 ಏಪ್ರಿಲ್ 23, 24, 25, 26 ನಾಪಕ್ಲು ಕೆಪಿ ಸ್ಕೂಲ್ ಕಳಿ ಬರ್ಬಂದು ಒಕ್ಕಡ ಕೇರ್ಬಲಿ ನಮ್ಮೇನ ನಡ್ಕೋಕೆ ನಂಗೆ ತೀರ್ಮಾನ ಮಾಡಿದ್ದೆ. ಈ ಒಂದು ಕೇರ್ಬಲಿ ನಮಗೆ ನಂಗ ಕೈಜಪುರಿ ಬಾಳೆಪಟ್ಟಿಯಿಂದ 255 ಟೀಮುಗಳ ಭಾಗವಹಿಸಿತ್ತು. ನಂಗಡಾದ 350 ಟೀಮು ಭಾಗವಹಿಸಿತ್ತು. ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಎತ್ತೊಂಡು ನಂಗೆ ಜ್ಞಾನ ಮಾಡಿತ್ತು. ಅಂದರೆ ನಂಗ ಈ ಒಂದು ಟೂರ್ನಮೆಂಟ್ ಕಟ್ಟೋಕೆ ಕುಟುಂಬವಾರ ಒತ್ತಿಗೆ 20,000 ಜನ ನಂಗ ಸಂಗ್ರಹ ಮಾಡೋರು ವಲೇಜ. ಅಂದರೆ ಲಕ್ಕಿ ಡಿಪುಂಜ್ ಧನ ಸಹಾಯ, ಲಕ್ಕಿ ಡಿಪುಂಜ್ ದುಡ್ಡು ಸಹಾಯ ಕಲೆಕ್ಟ್ ಮಾಡೋ, ಅದನ್ನೇ ಧನ ಸಹಾಯ ಇಂದರೆ ನಂಗೆ ಟೋಟಲ್ ನಂಗಡವರು ಖರ್ಚು 60 ಲಕ್ಷದ ಖರ್ಚು ಉಂಟು. ಹಗ್ಗಜಗ್ಗಾಟ ಕ್ರೀಡಾಕೂಟದ ಅಧ್ಯಕ್ಷ ಸಿ.ಕೆ. ಬೋಪಣ್ಣ ಮಾತನಾಡಿ, ಹಗ್ಗಜಗ್ಗಾಟ ಕ್ರೀಡಾಕೂಟದ ಯಶಸ್ಸಿಗೆ ಪರಸ್ಪರ ಸರ್ವರ ಸಹಕಾರ ಅಗತ್ಯ. ಜನಾಂಗದ ಕ್ರೀಡಾ ಅಭಿಮಾನಿ ಕುಟುಂಬಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಕ್ರೀಡೆ ದಾಖಲಾಗಲು ಸಹಕರಿಸಬೇಕೆಂದರು. ಈ ಕೇರ್ಬಲಿ ನಮ್ಮ ಅಧ್ಯಕ್ಷ ಇಡೀ ನನ್ನ ಚೇಕ್ಕೊಂಡು ನನ್ನ ತೀರ್ಮಾನ ಆಗಿತ್ತು, ನನ್ನ ಅಧ್ಯಕ್ಷ ಮಾಡಿದ್ದು ನಾನೇ ನಂಗೆ ಈ 4ನೇ ಕಾಲ ಹತ್ರ ಈ ಕೇರ್ಬಲಿ ನಮ್ಮನ್ನ ನಲ್ಲ ಯಶಸ್ವಿಯಾಯಿತು ಮಾಡೋದು. ಅದೇ ಥರ ಇಡೀ ಕನ್ನಡ ಕೊಡುವ ಕುಟುಂಬ ಎಲ್ಲರೂ ಬಂದು ಇದಕ್ಕೆ ಭಾಗವಹಿಸಿಡೋದು ನಂಗೆ ಸಹಕಾರ ತರಲು ಹಿಂಗಕ್ಕೆ ನಲ್ಲವರು ಕೊರಡನ್ನ ಬೆಚ್ಚಿದ್ನಲ್ಲ ನಲ್ಲವರು ಇದಂಗೆ ಎಲ್ಲರೂ ಬಂದು ಸಹಕಾರ ಮಾಡೋಣ. ಎಲ್ಲ ತಗೊಂಡು ಅದೇ ರೀತಿ ನಂಗ ಬುಕ್ ಆಫ್ ರೆಕಾರ್ಡ್ ನಂಗ ಈಗಲ್ಲ ನಂಗ ರೆಕಾರ್ಡ್ ಮಾಡೋಣ ನಂಜಿ ನಂಗೆ ಎಲ್ಲ ಒಕ್ಕ ಕರಳ ಕಟ್ಟಿಕೊಂಡು ಅಂದ್ರೆ ಎಲ್ಲರೂ ಬಂದು ನಂಗೆ ಕೇರ್ಬಲಿ ನಮ್ಮನ್ನು ಯಶಸ್ವಿ ಮಾಡಿದ್ದಾರೆ. ಕ್ರೀಡಾಕೂಟದ ಸಂಚಾಲಕ ಸಿ.ಡಿ. ನವೀನ್ ಮಾತನಾಡಿ, ಸ್ಪರ್ಧಾ ವಿಜೇತರಿಗೆ ಅತ್ಯಾಕರ್ಷಕ ಬಹುಮಾನಗಳನ್ನು ವಿತರಿಸಲಾಗುತ್ತೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪ್ರಥಮ ಬಹುಮಾನ, ವಿಜೇತರಿಗೆ 1 ಲಕ್ಷ ರೂಪಾಯಿ ನಗದು ಹಾಗೂ ಆಕರ್ಷಕ ಟ್ರೋಫಿ ವಿತರಿಸಲಾಗುತ್ತೆ. ದ್ವಿತೀಯ ಬಹುಮಾನ 75,000 ನಗದು ಹಾಗೂ ಟ್ರೋಫಿ, ತೃತೀಯ ಬಹುಮಾನ 50,000 ರೂಪಾಯಿ ನಗದು ಹಾಗೂ ಟ್ರೋಫಿ, 4ನೇ ಬಹುಮಾನ 40,000 ಹಾಗೂ ಟ್ರೋಫಿ, 5ನೇ ಬಹುಮಾನವಾಗಿ 20,000 ರೂಪಾಯಿ ನಗದು ಹಾಗೂ ಟ್ರೋಫಿಯನ್ನು ವಿತರಿಸಲಾಗುವುದು ಎಂದರು. 16 ವರ್ಷದೊಳಗಿನ ಬಾಲಕ ಹಾಗೂ ಬಾಲಕಿಯರಿಗೆ ವಿಶೇಷ ಸ್ಪರ್ಧೆಯನ್ನು ಆಯೋಜಿಸಲಾಗಿದ್ದು, ಪ್ರಥಮ ಬಹುಮಾನ 20,000 ಹಾಗೂ ಟ್ರೋಫಿ, ದ್ವಿತೀಯ ಬಹುಮಾನ ವಿಜೇತರಿಗೆ 15,000 ನಗದು ಹಾಗೂ ಟ್ರೋಫಿ, ತೃತೀಯ ಬಹುಮಾನ ವಿಜೇತರಿಗೆ 10,000 ನಗದು ಹಾಗೂ ಟ್ರೋಫಿ ವಿತರಿಸಲಾಗುವುದು ಎಂದರು. ஆனாடு விபாகத்தில் ஃபஸ்ட்டு இனாம் செஞ்சு 1 ಲಕ್ಷ, ದನ್ನನೆ 75,000, 3ನೇ ಇನಾಮು 50,000, 4ನೇ ಇನಾಮು 40,000, 5ನೇ ಇನಾಮು 20,000, 6ನೇ ಇನಾಮು 10,000. ಇನ್ನೇ ಆನಾಡು ವಿಭಾಗத்தில் 6 ಪ್ರೈಸ್ ವச்சிட்டு ಅನ್ನನೆ ಹೊನ್ನಾಡು ವಿಭಾಗத்தில் ಆದಿ ಇನಾಮು 1 ಲಕ್ಷ, ದನ್ನನೆ ಇನಾಮು 75,000, 3ನೇ ಇನಾಮು 50,000, 4ನೇ ಇನಾಮು 40,000, 5ನೇ ಇನಾಮು 30,000, 6ನೇ ಇನಾಮು 20,000. ಅಂದರೆ 16 ವಯಸ್ಸಿನ ಒಳಪಟ್ಟ. ಗೋಷ್ಠಿಯಲ್ಲಿ ಕ್ರೀಡಾ ಸಮಿತಿ ಉಪಾಧ್ಯಕ್ಷ ಸಿ.ಎಸ್. ಕಟ್ಟಿ ಮಂಜುನಾಥ್, ಕಾರ್ಯದರ್ಶಿ ಸಿ.ಎನ್. ಆಚಪ್ಪ, ಜಂಟಿ ಕಾರ್ಯದರ್ಶಿ ಸಿ.ಪಿ. ಸಚಿನ್ ಮುತ್ತಪ್ಪ, ಖಜಾಂಚಿ ಸಿ.ಎನ್. ಸತೀಶ್ ದೇವಯ್ಯ, ನಿರ್ದೇಶಕರಾದ ಸಿ.ಆರ್. ಸಚಿನ್ ಪೂವಯ್ಯ, ಸಿ.ಎ. ಸುನಿಲ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗಳ ಸದಾನಂದ, ನಾಪಕ್ಲು.